ನಮಸ್ಕಾರ ಎಲ್ಲಾರ್ಗು. ಗೃಹಲಕ್ಷ್ಮಿ ಹಣ ತುಂಬಾ ಟೈಮಿಂದ ಬಂದಿಲ್ಲ. ಫಾರ್ ಎಕ್ಸಾಂಪಲ್ 14ನೇ ಕಂತಿಂದ ಇಲ್ಲಿವರೆಗೂ ಇವಾಗ ಏನ್ 19 ಕೊಟ್ಟಿದ್ದಾರೆ ಅಲ್ಲಿವರೆಗೂ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಇವಾಗ ನಾನು ಹೇಳೋ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡ್ಕೊಂಡಿದ ನಂತರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಎಲ್ಲಾನು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೀನಿ, ಸ್ಕಿಪ್ ಮಾಡ್ದಿರೋ ಹಾಗೆ ವಿಡಿಯೋನ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡಿನ ಬಗ್ಗೆ ಒಂದು ವಿಡಿಯೋನ ಮಾಡಿದೆ, ಕ್ಯಾನ್ಸಲೇಷನ್ ಮತ್ತೆ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ. ತುಂಬಾ ಜನರ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಪ್ರತಿನಿತ್ಯ ಆಗ್ತಾ ಇದೆ. ಇದು ಆಲ್ರೆಡಿ ನಾನು ವಿಷಯನ ನಿಮ್ಗೆ ಬಹಳಷ್ಟು ಸತಿ ಹೇಳಿದ್ದೀನಿ. ಜೊತೆಗೆ ಯಾವ ರೀತಿ ಒಂದು ಕ್ಯಾನ್ಸಲೇಷನ್ ಲಿಸ್ಟ್ ನಾವು ನೋಡ್ಬೇಕು ಅಂತ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ಪ್ರಾಬ್ಲಮ್ ಆಗ್ತಾ ಇರೋದು ಇಲ್ಲೇನೆ. ಬಿಕಾಸ್ ಅನ್ನಭಾಗ್ಯ ಯೋಜನೆಗೂ ಏನು ಇಶ್ಯೂ ಇಲ್ಲ, ಅಥವಾ ಬೇರೆ ಯೋಜನೆಗೆ ಆಗ್ತಿದ್ರು ಅದೆಲ್ಲ ಕರೆಕ್ಟ್ ಆಗಿ ಬರ್ತಿದೆ. ಇವಾಗ ಅನ್ನಭಾಗ್ಯ ಯೋಜನೆಗೂ ಏನು ನಿಮಗೆ ದುಡ್ಡು ಬರ್ತಿಲ್ಲ, ರೇಷನ್ನೇ ತಗೊಂತಾ ಇದ್ದೀರಾ. ಬಟ್ ಸ್ಟಿಲ್ ನಮಗೆ ಸಮಸ್ಯೆ ಆಗ್ತಾ ಇರೋದು ಹೆವಿ ಆಗಿ ಗೃಹಲಕ್ಷ್ಮಿ ಯೋಜನೆಯಿಂದ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣನೇ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಅಮೌಂಟ್ ಪೆಂಡಿಂಗ್ ಇದಾವೆ ಅಂತ ಹೇಳಿ ಕೇಳ್ತೀರಾ. ನೀವೇನ್ ಮಾಡಬೇಕು, ನಿಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿನ ಫಸ್ಟ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಎವ್ರಿ ಸಿಂಗಲ್ ಡೇ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲೇಷನ್ ಆಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯಾರು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು 10 ಕಂತಿನ ಹಣನ ತಗೊಂಡಿರ್ತೀರಾ. 10ನೇ ಕಂತಿನ ಹಣದಿಂದ ನಿಮಗೆ ಇದುವರೆಗೂ 19ನೇ ಕಂತಿನ ಹಣದವರೆಗೂ ₹1 ಕಾಸು ಬಂದಿರಲ್ಲ. ಈ ಒಂದು ಕ್ಯಾನ್ಸಲೇಷನ್ ಶುರುವಾಗಿರೋದು ಯಾವಾಗಿಂದ, ಒಂದು 7-8 ತಿಂಗಳಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಏನಾಯ್ತು, ಈಗ 10-11 ತನಕ ಬಂದಿದೆ ಅಂತಾನು ಇಟ್ಕೊಳ್ಳೋಣ. ಆಮೇಲೆ ಹಣ ಬಂದಿಲ್ಲ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಅಂತ. ಇಷ್ಟೊಂದು ಹಣ ಪೆಂಡಿಂಗ್ ಇದ್ದವರಿಗೆ ಕ್ಯಾನ್ಸಲೇಷನ್ ಆಗಿರುತ್ತೆ. ಯಾಕಂದ್ರೆ ಬೇರೆಯವ್ರಿಗೆಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆಯಲ್ವಾ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಂದಷ್ಟು ಜನಕ್ಕೆ ಮಾತ್ರ ಬರ್ತಾ ಇಲ್ಲ. ಸೊ ನಿಮಗ್ ಮಾತ್ರ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ. ನೀವು ಅದನ್ನ ನೋಡ್ಬೇಕು, ತಿಳ್ಕೋಬೇಕು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಯಾನ್ಸಲೇಷನ್ ಲಿಸ್ಟ್ ನ ಹೇಗೆ ಚೆಕ್ ಮಾಡೋದು ಅಂತ ಕೂಡ ಹೇಳಿದ್ದೀನಿ ನಿಮ್ಗೆ. ಆಹಾರ ವೆಬ್ಸೈಟ್ಗೆ ಹೋಗ್ತೀರಾ, ಈ ಸ್ಟೇಟಸ್ಗೆ ಹೋಗ್ತೀರಾ, ಅಲ್ಲಿ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಕಾಣುತ್ತೆ. ಏಪ್ರಿಲ್ 2025 ವರ್ಗು ಅಪ್ಡೇಟ್ ಮಾಡಿದ್ದಾರೆ, ಈ ತಿಂಗಳವರೆಗೂ ಅಪ್ಡೇಟ್ ಮಾಡಿದ್ದಾರೆ. ಹೋಗಿ ನಿಮ್ಮ ತಾಲೂಕು, ಡಿಸ್ಟಿಕ್ಕು, ಯಾವ ವರ್ಷ, ಯಾವ ತಿಂಗಳು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅಲ್ಲೇನಾದ್ರೂ ನಿಮ್ಮ ಹೆಸರು ಇತ್ತು ಅಂತ ಅಂದ್ರೆ ನಿಮಗೆ ಅದಕ್ಕೇನೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಅರ್ಥ. ಸೊ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಕ್ಯಾನ್ಸಲ್ ಆಗಿದೆ, ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ನಾನು BPL ಹೋಲ್ಡರೇನೆ, ನಂದೆಲ್ಲ ಕರೆಕ್ಟ್ ಆಗಿದೆ, ನಮ್ಮ ಮನೆ ಇನ್ಕಮು ಇಷ್ಟಿಷ್ಟೇ ಇದೆ, ಆದ್ರೂ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಫುಡ್ ಆಫೀಸ್ ಅಲ್ಲಿ ಕೊಡ್ತಾರೆ. ನಿಮ್ಮ ಕ್ಯಾನ್ಸಲೇಷನ್ ಆಗಿರೋದು ನಿಮಗೆ ವೆಬ್ಸೈಟ್ ಅಲ್ಲಿ ತೋರಿಸುತ್ತೆ, ಅದನ್ನ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು ಎಲ್ಲ ತಗೊಂಡು ಫುಡ್ ಆಫೀಸಿಗೆ ಹೋಗ್ತೀರಾ. ಹೋಗಿ ರೇಷನ್ ಕಾರ್ಡ್ನ ಸರಿ ಮಾಡಿಸ್ತೀರಾ. ಗೃಹಲಕ್ಷ್ಮಿಗೂ ಫುಡ್ ಆಫೀಸ್ಗೂ ಏನ್ ಸಂಬಂಧ? ಗೃಹಲಕ್ಷ್ಮಿ ಆಫೀಸ್ಗೆ ಹೋಗ್ಬೇಕಲ್ಲ. ರೇಷನ್ ಕಾರ್ಡ್ ಬರೋದು ಫುಡ್ ಆಫೀಸ್ ಇಂದ. ಆಹಾರ ಇಲಾಖೆಗೆ ಹೋಗ್ತೀರಾ. ಆಹಾರ ಇಲಾಖೆಗೆ ಹೋಗಿ ಆಕ್ಟಿವೇಟ್ ಮಾಡ್ಕೊಂಡ ಮೇಲೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಬಟ್ ತುಂಬಾ ಹಳೆಯದು 15-16 ಪೆಂಡಿಂಗ್ ಇಂದ ಬರಬೇಕು ಅಂದ್ರೆ ಕೊಡಲ್ಲ. ಕರೆಂಟ್ ಏನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಆ ಹಣ ಮಾತ್ರ ಬರುತ್ತೆ. ಇಷ್ಟು ಗ್ಯಾಪ್ ಅಲ್ಲಿ ಏನ್ ಹೋಯ್ತು ಹಣ, ಒಂದು 5 ಕಂತು 6 ಕಂತು ಹೋಯ್ತು, ಅದು ನಿಮ್ಗೆ ರಿಕವರಿ ಆಗಲ್ಲ. ಇವಾಗ ಏನ್ 19 ಕೊಡ್ತಾ ಇದಾರೆ ಅದು ನಿಮ್ಗೆ ಕ್ಯಾರಿ ಓವರ್ ಸಿಗುತ್ತೆ. ಸೊ ಫಸ್ಟ್ ರೇಷನ್ ಕಾರ್ಡ್ ಪರಿಸ್ಥಿತಿನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ತಪ್ಪಿದ್ದಲ್ಲಿ ನೀವು ಹೋಗಿ ಪ್ರಶ್ನೆ ಮಾಡಬಹುದು. ಇಲ್ಲ ಹೋಯ್ತು ಅಂತ ಅಂದ್ರೆ ರೇಷನ್ ಕಾರ್ಡ್ದು ಗೋವಿಂದ, ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ರೇಷನ್ ಕೂಡ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ. ಅಪ್ಡೇಟ್ ಮಾಡಿದ್ದಾರೆ ವೆಬ್ಸೈಟ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ, ನಾನು ನಿನ್ನೆ ಹೇಳ್ದೆ 19ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ಲಿಕ್ಕೆ ಶುರು ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಯಾರ್ಯಾರಿಗೆ 19ನೇ ಕಂತಿನ ಹಣ ಜಮಾ ಆಗಿದೆ, ನಿನ್ನೆಯಿಂದ ಪ್ರೋಸೆಸ್ ಶುರುವಾಗಿದೆ. ಟೈಮ್ ತಗೊಳುತ್ತೆ ನಿಮ್ಗೆ. ಈ ತಿಂಗಳು ಪೂರ್ತಿ ಟೈಮ್ ತಗೋತಾರೆ, ಹೇಳಿದ ತಕ್ಷಣ ಬರಲ್ಲ. ಈ ತಿಂಗಳು ಪೂರ್ತಿ ಟೈಮ್ ತಗೋತಾರೆ, ಸ್ಪ್ಲಿಟ್ ಮಾಡ್ತಾರೆ, ಹಂತ ಹಂತವಾಗಿ ಎಲ್ಲರಿಗೂ ತಲುಪಿಸ್ತಾರೆ. ಈ ತಿಂಗಳೊಳಗಡೆ 19ನೇ ಕಂತಿನ ಹಣ ನಿಮ್ಗೆ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಯಾರಿಗೆಲ್ಲ ಬಂದಿದೆ ಕಮೆಂಟ್ ಅಲ್ಲಿ ನಿಮ್ಮ ಜಿಲ್ಲೆ ಯಾವುದು, ಹಣ ಯಾವತ್ತು ಜಮಾ ಆಯ್ತು ಅಂತ ಹೇಳಿ ತಿಳಿಸಿ. ಇದು 19ನೇ ಕಂತಿನ ಹಣದ ಬಗ್ಗೆ ಮಾತ್ರ. 20ನೇ ಕಂತಿನ ಹಣದ ಬಗ್ಗೆ ಸದ್ಯದಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಬಂದ್ ಕೂಡಲೇ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈಗ ಗೃಹಲಕ್ಷ್ಮಿ ಹಣ ಬರ್ದಿಲ್ದಿರೋರಿಗೆ ಕಾರಣ ಏನು ಅಂತ ಹೇಳಿ ಗೊತ್ತಾಯ್ತಲ್ಲ, ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿ. ಇದಾಗಿತ್ತು ಗೃಹಲಕ್ಷ್ಮಿಯ ಅಪ್ಡೇಟು. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.